ಅಲ್ಲ, ನೀವು ಬೆಳಿಗ್ಗೆ ಫೋನ್ ಮಾಡಿದ್ರಲ್ಲ ಗುಂಡಪ್ಪಣ್ಣ, ಸುಮ್ಮನೆ ಮಾಡಿದ್ದು ಅಂತಲೇ ಮಾಡ್ದನ್ರಿ ನಾನು. ನೀವು ಇಷ್ಟು ಸೀರಿಯಸ್ ಆಗಿ ತಗೊಂಡಿರಿ ಅಂತ ಗೊತ್ತಿಲ್ಲ ನನಗೆ. ಮೊದಲೇ ಗೊತ್ತಿದ್ರಿ ಏನಾರು ಒಂದು ವ್ಯವಸ್ಥೆ ಮಾಡ್ಬೋದಿತ್ತು. ಆ ಮಗು ಮಾಡಿದ್ದು ಹಾಗೆ. ಈಗ ಆವತ್ತಲ್ಲಿ ಪ್ರೇಮರ್ ಮನೆಗೆ ಬಂದಳು, ನಮ್ಮ ಮನೆಗೆ ಬಂದಿದ್ರು. ನಾನು ಈ ಹುಡುಗರಿಗೆ ಹೇಳ್ತಿದ್ದೆ, ಏನೀಗ ಒಂದು ಮಧ್ಯಾಹ್ನದೊಳಗೆ ಮುಗಿಸ್ಬತ್ತಾರೆ ಇಬ್ಬರು ಹೋದರೆ ಇವ್ರ ತೋಟದ್ದು. ಗೊತ್ತಾಗಲಿ ಅದು ಮಾಡೋದು ಹಾಗೆ. ಎಂಥ ಟೈಮಲ್ಲೆಲ್ಲ ದುಡ್ಡು ಕಾಸು ಜಾಸ್ತಿ ಅಂತ ನೋಡೋಕೆ ಕೂರಬಾರ್ದ್ರಿ. ಒಟ್ಟು ಕೆಲಸ ಆದರೂ ಸಾಕು ಅಂತ ಮಾಡಿಸ್ಕೋಬೇಕು. ಎಂಥ ಲೆಕ್ಕ ಹಾಕ್ತೇನು ಮತ್ತೆ ಅಂತ. ಆ ಅಪ್ಪನು ಹಂಗಿದ್ದವನಯ್ಯ, ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕ್ತಿದ್ದೆ. ಈಗ ಮಗಳು ಹೇಳ್ತಾ ಇಲ್ಲ, ರಾಮನೇ ಹೇಳಿದ್ರು. ಸುಮ್ಮನೆ ನಂಗೆ ಮೊದಲೇ ಗೊತ್ತಿದ್ದೀರಿ ಹೇಳ್ತಿದ್ದೀನಿ, ಯಾವ್ರಿರೋನ್ ಕಾಯೋದು ಬೇಡ, ₹1 ಹೆಚ್ಚು ಕಮ್ಮಿ ಅವನ ಹತ್ರನೇ ಹೊಡ್ಸ್ಕೆ ಅಂತ. ಈಗ ನೋಡು, ದುಡ್ಡಿಗೆ ಲೆಕ್ಕ ಹಾಕಿದ ಪೂರ್ತಿ ಇಲ್ಲಿ ಹೋತದೀಗ. ಇನ್ನೂ ಕೊಳೆ ಬರದೆ ಕೂತದನ. ಮಳೆ ಏನು ಸಾಧಾರಣಕ್ಕೆ ಹೊಡೆದದ? ಅಲ್ಲ, ಅದು ಹಂಗೆ ಆತಲ್ಲ. ನೀವು ಅದೇನದು ಇದ್ದಕ್ಕಿದ್ದಂತೆ ಹೊರಟು ಬಿಟ್ಟಿರಲ್ಲ, ಇಷ್ಟೆಲ್ಲ ಒಂದು ರಿಸ್ಕ್ ತಗೊಂಡು. ಇಷ್ಟೆಲ್ಲ ಅಂದ್ರೆ ಎಂತ ಮರೆಯ ನೀನು ಹಂಗೆ ನಾನು ಬಂದಿದ್ದೆ ಅಲ್ಲನೋ. ಒಂಥರ ಬೇಜಾರಾತ. ಪಟಾಕಿ ನಿನ್ನೆ ಹೋಗಿದ್ನಂತೆ, ಆ ಮಗು ಹೇಳ್ಕೊಂಡು ಬೇಜಾರು ಮಾಡ್ತಿತ್ತಂತೆ, ಹಿಂಗಾಗ್ಯದೆ ಅಂತ. ಅವೊಬ್ಬ ಹುಟ್ಟದೆ ಹೋಗಕ್ಕೆ ಅಣ್ಣ ಅಂತ ಹುಟ್ಟಿ ಎಂತಕ ಯಾವ ಪ್ರಯೋಜನಕ್ಕೆ ನೋಡೋಣ ಹೇಳ. ಸುಮ್ಮನೆ ತಗೊಂಡೋಗಿ ಎಲ್ಲಾರು ನೀರಿಲ್ ಕೆರೆ ಬದಿ ಹಾಕಿ ಬರೋದು ಒಳ್ಳೇದನಂತ ಕಾಣ್ತದೆ. ಅದಕ್ಕೀಗ ಏನಿಲ್ಲ ಅಂದ್ರೆ ಒಂದು 6-7 ತಿಂಗಳು ಬೇಕು. 6-7 ತಿಂಗಳೇ ಅಂತ 8 ತಿಂಗಳೇ ಬೇಕಾಗ್ತದೇನಾ. ಈಗ ಹೋಗೋಣ, ಅವನಿಲ್ಲನ್ ಕಾಯ್ತಾ ಕೂತ್ರ ಆಗಿದ್ದಲ್ಲ ಮರ, ಅವಲ್ಲೇ ಹಾದಿಲೆ ಸಿಗ್ತಾನ ನೋಡೋಣ. ಎಂತ 8 ತಿಂಗಳು ಅಂದಲ್ಲ, ಎಂತದ? ಅಲ್ಲ, ನೀರಿಲ್ ಕೆರೆಗೆ ತಗೊಂಡೋಗಿ ಹಾಕ್ಬೇಕು ಅಂದ್ರಲ್ಲ. ಈಗ ಸದ್ಯಕ್ಕೆ ಎಲ್ಲಿ ಮಳೆ ಬಂದು ಕೆರೆ ಎಲ್ಲ ತುಮ್ಕಿ ಕೂತವೆ. ತೊಗಿ ಮಾರಯ್ಯತ್ಲೈ, ನಾನು ಎಂಥದಪ್ಪ ನೋಡ್ತೀನಿ, ಬೊತ್ತ ಬಹಳ ಹೊಯ್ಲು ಹರಿಯೋದು ಕಲ್ತೀಯ ಪಾಪಣ್ಣ ನೀನ. ಈಗ ಎಂತ ಇಲ್ಲೇ ನಿಲ್ಲನ, ಹೋತಾ ಇರನ್ನ? ಅವ ಕಡಿಕೆ ಈಚೆ ಕೊಂಡಿಲ್ಲ ಎಲ್ಲಾರು ಬಂದ್ರೆ? ಇಲ್ಲ ಇಲ್ಲ, ಅವ ಇದೇ ಹಾದಿಲ್ಲೇ ಬತ್ತಾನೆ. ಹೇಳೇನೆ ಫೋನಲ್ಲಿ, ಹಳ್ಳ ಇಳ್ದದೆ, ನಾನು ಇಲ್ಲೇ ಹಳ್ಳ ದಾಟೆ ಬತ್ತೀನಿ ಅಂತ ಹೇಳೇನೆ. ಅಲ್ಲ ಸರಿ, ನೋಡ್ಕಿಣಕ್ ಹೇಳ್ಬೇಕಿತ್ತ ಮರಯ್ಯ. ಎಷ್ಟಾದ್ರೂ ಅವನ ಗ್ರಾಚಾರ ಮೊದಲೇ ಸರಿ ಇಲ್ಲ. ಹಳ್ಳ ಇಳ್ದದೆ ಅಂತ ಹೇಳಿ ಇದು ಮಾಡೋಕ್ಕಾಗಲ್ಲ. ಏಕಾಏಕಿ ಬಂದು ನುಗ್ಗಿದ್ರು ನುಗ್ತೆ. ಏನು ಆ ಕಡೆ ಎಲ್ಲ ಮತ್ತೆ ಮಳೆ ಅಂತಾರಪ್ಪ. ಇಲ್ಲ, ಅವನಿಗೆ ಗೊತ್ತಾಗ್ತದಲ್ಲ. ಅವೇನು ಸ್ವಲ್ಪ ಹೇಳಿದ್ರೆ ಸಾಕು, ಅಲ್ಲಿ ಮೇಲೆ ಇದರಲ್ಲಿ ಹೋಗಿ ದಾಟಿ ಬರ್ತಾನವ. ಅದು ಸ್ವಲ್ಪ ಡೇಂಜರ್ ಅಯ್ಯ. ಹೇಳ್ಬೇಕು ಅವನಿಗೆ ಇನ್ನೊಂದ್ಸತಿ ಹಂಗೆ ದಾಟಿ ಬರ್ಬೇಡ ಅಂತ. ಓ ಬಂದಲ್ಲ, ನೋಡಲ್ಲಿ ಬೋರ ಹೊಡ್ತ ನೋಡು. ಏನು ಬೈತಾರೆ ಗುಂಡಪ್ಪ ಮಾವ ಅಂತಾನೆ ಏನು. ಹೊಲ್ಲಕ್ಕೆ ಬಾರ, ಗಡ್ಬಿಡಿ ಏನಿಲ್ಲ. ಅಲ್ಲ, ಗಡ್ಬಿಡಿ ಏನಿಲ್ಲ ಅಂದ್ರು ಗುಂಡಪ್ಪ ಮಾವ. ಹೊತ್ತಾಗಿದೆ, ಅವ್ರಿಗೆ ಯಾರ್ದಾರು ಬೇರೆಯವ್ರ ಮನೆಗೆ ಹೋದ್ರಿ ಅಂತ ಮಾಡೋದ? ನೀವು ಅಲ್ಲೇ ಬತ್ತೀರಿ ಅಂತೇಳಿ ಸುಮಾರು ಹೊತ್ತಾಗಿದೆ ಅಲ್ಲಿ ಬಂದು ನಿಂತು ನಾನು ಕಾಯ್ತಾ ಗೊತ್ತಾ. ನೋಡ ಹಂಗೆ ಮುಂದೆ ಬಂದೆ. ನೀವೆಂತ ಇಲ್ಲಿ ಬತ್ತೀನಿ ಅಂತ ಹೇಳ್ಯಾರ ಅವ್ರ? ಕರ್ಕೊಂಡೋಗಕ್ಕೆ ನಿಂತೀರಾ ಎಂತ? ಯಾರನ್ನು ಕರ್ಕೊಂಡು ಹೋಗೋದು ಅವನಿಲ್ಲ. ಎಂತ ಮಾತಾಡ್ತಿದ್ದೀಯಾ? ನಿನ್ನ ಬಿಟ್ಟು ನಾವು ಆ ಹುಡುಗರ ಹತ್ರ ಮಾತಾಡೋಕೆ ಹೋತೀವನ್ನ. ನಮ್ಮ ಹತ್ರ ಒಂದು ಅಷ್ಟೆಲ್ಲ ಸಲಿಗೆ ಇಲ್ಲ ಆ ಹುಡುಗರಿಗೆ. ನಿನ್ನ ಮಾತು ಕೇಳ್ದಂಗೆ ನಮ್ಮ ಮಾತು ಕೇಳೋದೂ ಇಲ್ಲ. ನಾನು ಹೇಳಿದ್ನ, ಅವನಿಲ್ಲ ಹೇಳೇನೆ ಇಲ್ಲಿ ಹಳ್ಳ ದಾಟಿ ಬತ್ತಾನಂತೆ, ಹೋಗೋಣ ಅಂತ. ಇವ್ರು ಗುಂಡಪ್ಪ ಮಾವ ಅದಾರಲ್ಲ, ಇಲ್ಲ ಅವೆಲ್ಲರ ಕಡೆ ಕಿಚೆ ಕಡೆಯಿಂದ ಬಂದ್ರೆ ಏನು ಮಾಡೋದು, ಬೇಡ ನಿಂತ್ಕೊಂಡು ನೋಡೇ ಹೋಗೋಣ ಅಂದರು. ಹಂಗಾಗಿ ನಿಂತಿದ್ದು. ನಡಿ ಹೋಗೋಣ ನಡಿ. ಅಲ್ಲ ಪಾಪಣ್ಣ, ನೋಡಲ್ಲಿ ಆ ಹುಡುಗರೇ ಅಲ್ಲ ನಾ ಬಂದಂಗೆ ಆತ ಇದೆಯಲ್ಲ, ದೋಟೆಲ್ಲನ ಕೈಯಲ್ಲದ. ಹ್ಞೂ ಹೌದಯ್ಯ. ಅಯ್ಯೋ ಅನಿಲ ಇವನೇ ಕರ್ಕೊ ಬಂದ್ಕೊಂಡು ಈಗ ನಮ್ಮ ಹತ್ರ ಇದು ಮಾಡ್ತಾ ಇದ್ದಾನೆ. ಸತ್ಯ ಅನ್ಕೋಬೇಕಲ್ಲ ಯಾರು. ಈಗ ಹೋಗೋಣ, ಹಂಗಾರೆ ಬೇಗ ಹೋಗೋಣ. ಇಲ್ಲ ಪಾಪಣ್ಣಣ್ಣ, ನಂಗೆ ಅವ್ರು ಸಿಕ್ಕಲೇ ಇಲ್ಲಪ್ಪ. ಅಯ್ಯೋ, ಅವ್ರಿಗೆ ಬೇರೆ ಯಾರ್ದ ಮನೆಗೆ ಔಷಧಿ ಹೊಡಿಯಕ್ಕೆ ಹೋಗಾರೇನ. ಈಗ ನಮ್ಮ ಮಾತು ಎಲ್ಲಿ ಕೇಳ್ತಾರೆ, ಬೆಳಿಗ್ಗೆ ಬೇಗ ಹೋಗ್ಬೇಕಿತ್ತು. ಏಯ್, ಎತ್ಲಾಗ ಹೊಲ್ಟ್ರಾ? ನಿಮ್ಮನಿಗೆ ಗೊತ್ತಾಯಿದ್ದು ನಾವೀಗ. ನಮ್ಮನಿಗೆ ಓ, ಇಬ್ಬರು ಒಂದೇ ಸತಿ ಕೇಳ್ದು. ಎಂತಕ್ಕೆ ನಮ್ಮನಿಗೆ ಎಂತಕ್ಕೆ ಹೊರಟಿದ್ದ? ನಿಮ್ದೆಲ್ಲ ಔಷಧಿ ಆಗಿದೆ ಅಂತ ಹೇಳಿದ್ರಲ್ಲ. ನಮ್ಮದೆಲ್ಲ ಆಗಿದೆ, ಇವನ್ ಕೆಲಸ ಬೇಕಲ್ಲ.
ಮಾತ್ರ ಇವತ್ತು ನೀವು ಎಲ್ಲಿಗೆ ಹೊರಟಿದ್ದಿದ್ರು ನಾ ಹೇಳ್ದಲ್ಲಿಗೆ ಬರ್ಬೇಕು. ಇವತ್ತು ಒಂದೇ ದಿನ, ಮಧ್ಯಾಹ್ನದೊಳಗೆ ಮುಗೀತದೆ. ಬೇಕಾರೆ ಹಿಂಗೆ ಹೊಳವಾದ್ರೂ ಮಧ್ಯಾಹ್ನದೊಳಗೆ ಮುಗೀತದೆ. ಬೇರೆ ಮಾತು ಆಡಂಗೇ ಇಲ್ಲ ಇವನ ಆತ. ಅಯ್ಯೋ ಅನಿಲಣ್ಣ, ಹಂಗೆ ಹೇಳಿದ್ರೆ ಹೆಂಗೆ? ನಾವೀಗ ಹೊರಟಿವಿ ಒಂದು ಕಡೆ, ನೀವು ನಿನ್ನೆನಾರು ಹೇಳಿದ್ರ? ಅಲ್ಲ, ನಿನ್ನೆ ಹೇಳಿದ್ರು ಏನೂ ಮಾಡೋಕೆ ಆತಿರ್ಲ ಬಿಡಿ. ಈಗ ಈ ಥರ ಹೊಳವಾಗಿದೆ, ಎಲ್ಲ ಒಂದು ಸತಿ ಬಂದು ಕೂತ್ಕೊಂತಾರೆ. ಈಗ ಫಸ್ಟ್ ರೌಂಡ್ ಆದವ್ರು ಪೂರ್ತಿ ಈಗ ಸೆಕೆಂಡ್ ರೌಂಡಿಗೆ ಅಂತ ಇದು ಮಾಡ್ತಾರೆ. ಇವ ಚೋಟು ಅದನಲ್ಲ, ಅವನು ಬಂದ್ಕೊಂಡು ಬೇಜಾರು ಮಾಡ್ದ ನಿನ್ನೆ. ಅವ್ರ ಮನೆದು ಇನ್ನೂ ಫಸ್ಟ್ ರೌಂಡು ಆಗ್ಲಂತೆ. 1 ವರ್ಷನೂ ಅವ ಈ ಥರ ಮಾಡ್ಕೊಂಡಿದ್ದು ಇಲ್ಲೇ ಇಲ್ಲಂತೆ. ಇದ್ಯಾರು ಮಾಮೂಲಿ ಹೊಡೆಯರಿಗೇನೋ ಇದಾಗ್ಯದಂತಲ್ಲ. ಹಾಗಾಗಿ ಅವನು ಬಂದು ನಾವೀಗ ಬೇರೆ ಕಡೆ ಹೋಗ್ಬೇಕಿತ್ತು. ಅವಂತೂ ಪೊಟ್ಟು ಹಿಡ್ದವ ಬಿಡ್ಲ, ಬಂದೇ ಬಿಡಬೇಕು ಅಂತ ಹೇಳಿ ಹಠ ಹಿಡ್ದು ಹೋಗಿದ್ದ. ಹಾಗಾಗಿ ಇವತ್ತಿಗೆ ಎಷ್ಟೇ ಕಷ್ಟ ಆದರೂ ಅವ್ರ ಮನೇದು ಮುಗಿಸಿ ನಾವು ಬೇರೆ ಕಡೆ ಹೋಗ್ಬೇಕು. ಚೋಟು ಮನೆಗೆ ಹೊರಟಿದ್ದಾನ? ಅವನಿಗೆ ನಾ ಹೇಳ್ತೀನಿ ಬಿಡು, ಅವನಿಗೆ ಹೇಳ್ತೀನಿ. ನಾ ಹೇಳ್ದನಲ್ಲ, ಇಲ್ಲಿ ಮಧ್ಯಾಹ್ನ ತನಕ ಮಾತ್ರ ಹೊಡೆದು ಹಾಗೆ ಹೋಗ್ಬೋದು. ಒಂದು ಉಪಕಾರ ಮಾಡ್ಬೇಕ ಕಷ್ಟದಲ್ಲಿದ್ದರಿಗೆ. ಹಾಗೆ ಚೋಟುಗಾರು ಏನು ತೊಂದರೆ ಇಲ್ಲ. ಈಗ ಬತ್ತಾನವ, ನೀವು ಹೋಗ್ಲೇ ಇವತ್ತಂದ್ರೆ ಇವತ್ತು ಸಾಯಂಕಾಲ ಮತ್ತೆ ನಿಮ್ಮ ಮನೆಗೆ ಬರ್ತಾನೆ. ಇದು ಬೆಳ್ಳಿ ಪಾಪ ಎಲ್ಲಿಂದ ಬರೋಕ್ಕೆ ಹೋಗ್ತದ? ಅದ ಯಾರ ಮನೆನೂ ಅದು ಗೊತ್ತಿಲ್ಲ. ಮನೆ ಆಯ್ತು, ಕಾಲೇಜ್ ಆಯ್ತು, ಹಾಗೆ ಇದ್ದಾಳದು. ಈಗ ನೋಡು ಹಿಂಗಿದ್ದ ಸಂಗತಿ ಆಗ್ಯದಲ್ಲ. ನಾವು ಊರ ಮನೆಯಲ್ಲೆಲ್ಲ ಇದ್ದು ಇಷ್ಟೊಂದು ಉಪಕಾರ ಮಾಡದೇ ಇದ್ಮೇಲೆ ಅಂತ ಕೇಳ. ಒಬ್ಬ ಮನುಷ್ಯ ಇದ್ದಾಗ ಮಾತ್ರ ನನ್ರ ಹಂಗಾರೆ, ಹೋದ್ಮೇಲೆ ಪೂರ್ತಿ ಬಿಟ್ಟು ಕಳ್ದೇ ಬಿಡದ? ಅಯ್ಯೋ ಅನಿಲಣ್ಣ, ಎಂತದ್ರೆ ಉಸಿರು ಕಟ್ಕೊಂಡೇ ಮಾತಾಡ್ತಿದ್ದೀರಲ್ಲ. ನನಗೂ ಗೊತ್ತಾಗ್ತದೆ ಪಾಪ ಅವ್ರ ಮನೇಲೂ ಸಮಸ್ಯೆನೆಯ. ಈಗ ನೋಡಿ ಫಸ್ಟೇ ಹೇಳಿದ್ರೆ ಆತಿತ್ತು. ನಾವು ಮೊನ್ನೆ ಒಂದು 4 ದಿನ ಫ್ರೀ ಇದ್ದು ಗೊತ್ತಾ, ಎಲ್ಲಿಗೂ ಹೋಗಿರಲ್ಲ. ಒಂದು ಫಸ್ಟ್ ರೌಂಡ್ ಮುಗಿದ ಮೇಲೆ 2ನೇ ರೌಂಡಿಗೆ ಫುಲ್ಲು ಫ್ರೀ ಇದ್ದು, ಆರಾಮ್ಸೆ ಹೋಗಿ ಹೊಡ್ಕೊಟ್ಟು ಬತ್ತಿದ್ವಾ. ನಮಗೆ ಗೊತ್ತೇ ಇಲ್ಲ. ಈಗ ಹಿಂಗೆ ಹೇಳಿದ್ರೆ ಹೆಂಗೆ? ಅವರಲ್ಲಿ ಔಷಧಿ ಎಲ್ಲ ಸಮ್ ಮಾಡ್ಕೊಂಡಾರ ಏನೋ ಅನಿಲಣ್ಣ. ಮತ್ತು ಗೊತ್ತಲ್ಲ ಚೋಟು ಅಪ್ಪನ ಕತೆ, ಹೋದಲ್ಲ ಬಂದಲ್ಲೂ ಅದನ್ನೇ ಹೇಳ್ತಿರ್ತಾರೆ. ಇಲ್ರ ಹುಡುಗರ, ಔಷಧಿ ಸಮ್ ಮಾಡಿಟ್ಟಂಗಿಲ್ಲ. ಈಗ ಯಾರು ಮುಂಚಿನಂಗೆ ಮೊದಲೇ ಔಷಧಿ ಸಮ್ ಮಾಡಿ ಇಟ್ಕೊಂಡಲ್ರ. ಈ ತುತ್ತದ ರೇಟಲ್ಲ ಸ್ವಲ್ಪ ದಂಡದಂಗೆ ಆತದ. ಅದಕ್ಕೆ ಹೋದ್ರಕ್ಕೆಲ್ಲ ಎಷ್ಟೊತ್ತು ಬೇಕತ್ತಲ್ಲ. ಕೊನ್ಗಾರು ಹೋದ್ಮೇಲೆ ಎಲ್ಲ ಸಮ್ ಮಾಡೋದು. ಈಗ ಅವ್ರ ಮನೇಲಿ ಯಾರು ಶೇಖರೇನು ಬೈಲ್ ಹೊಲ್ಡಲ್ಲೇನ? ಈ ಹುಡುಗಂದು ಎಷ್ಟು ಇದು ಮಾಡ್ತಾನೆ? ನಾಗಪ್ಪ ಎಲ್ಲಾರು ಹೋದಿದ್ದ, ಅವಿಲ್ಲ. ಪ್ರಭಾಕರನ ಕತೆ ಬಿಡು, ಅವ ಇದ್ರು ಒಂದೇ ಬಿಟ್ರು ಒಂದೇ. ಸಮ್ ಮಾಡಾರ ಯಾರು? ಸುಮ್ಮನೆ ಔಷಧಿ ಏನು ಸಮ್ ಮಾಡ್ಲಾ? ಈಗ ನಾನು ಹೇಳ್ತೀನಿ ಬೇಕಾದ್ರೆ ಶೇಖರ್ಗೆ, ಇಲ್ಲಿ ಹೋಗಿ ಹೊಡೆದು ಬರೋನ್ರ. ಎಷ್ಟು ಇದಾವ? 1-1.5 ಡ್ರಮ್ಮ, ಹೆಚ್ಚು ಅಂದರೆ 2 ಡ್ರಮ್ ಏನ. ಎಷ್ಟೊತ್ತು ಬೇಕ್ರ ನಿಮಗೆ? ಅಲ್ಲ, ನೀವು ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಿದ್ದೀರಾ? ಹೆಂಗೆ ಮಾಡೋದದು ಗುಂಡಪ್ಪ ಮಾವ? ನಾವು ಮೋಟ್ರ್ ಬೇರೆ ಅಲ್ಲದೆ, ಈಗ ಸುಮ್ಮನೆ ಏಕಾಏಕಿ ಹೋಗಿ ಔಷಧಿ ಹೊಡೆಯೋದು ಅಂದರೆ ಹೆಂಗೆ? ಮೋಟ್ರ್ ಅವ್ರ ಮನೆಯಲ್ಲೇ ಅದೆಯಾ? ಅವರು ಎಲ್ಲ ಸಮ್ ಮಾಡಿ ಇಟ್ಕೊಂಡಾರೆ. ನಿಂಗೆ ಅದ್ರ ಬಗ್ಗೆ ಎಲ್ಲ ತಲೆ ಬಿಸಿನೇ ಬೇಡ. ಹಂಗೇನಾರು ಆದ್ರೆ ನಾವು 3 ಜನರ ಮನೆಯಲ್ಲೂ ಮೋಟ್ರ್ ಅದೇ, ಯಾರೊಬ್ರು ತಗೋಬತ್ತೀವಿ. ಅದಕ್ಕೇನಾಗಬೇಕು ಹೇಳ? ಮೋಟ್ರ್ ಅಂದರೆ ಎಲ್ಲ ಮೋಟ್ರು ಆಗಲ್ಲ ಅನಿಲಣ್ಣ. ನಾವು ಇಬ್ಬರು ಇದ್ದೀವಿ, 2 ಬಾಲ ಜೋಡ್ಸಂಗಿರ್ಬೇಕು. ಯೋ ಮಾರಯ್ಯ ನಡಿ, ಈಗೆಲ್ಲ ಬರೋದೇ ಹಂಗಲ್ಲನ. 2 ಜೋಡಿಸ್ಬೋದು, 4 ಜೋಡಿಸ್ಬೋದು. ನೀವು ಒಟ್ಟಿನಲ್ಲಿ ಒಂದು ಹೊಡೆದು ಕೊಟ್ಟು ಹೋಗಿ ಮಾರೆ. ನೀವು ಮನಸ್ಸು ಮಾಡಿದ್ರೆ ಗನ ಹೊಳುವಾದ್ರೂ ಒಂದೇ ಗಂಟೆ ಕೆಲಸ. ನಾ ಹೇಳ್ತೀನಲ್ಲ. ಎಂತ ಮಾಡೋಣ? ನನಗೂ ಅದೇ ದಿಕ್ಕೆ ಹರಿಯಲ್ಲ. ಅನಿಲಣ್ಣ ಸಾಧಾರಣ ಹೀಗೆಲ್ಲ ಹೇಳೋದೇ ಇಲ್ಲ. ಎಷ್ಟು ಹೇಳ್ತಿರ್ಬೇಕಾರೆ ಹೋಗೋದು ಹೆಂಗೆ? ಆಗಲ್ಲ ಅಂತ. ಈಗೆಂತ ಚೋಟುಗೊಂದು ಫೋನ್ ಮಾಡಿ ಹೇಳೋಣ ಹಂಗಾರೆ? ಹೇಳೋದೆ ಅಂತ ನೋಡಲ್ಲಿ, ಬತ್ತನೇ ಅದನಲ್ಲ. ಚೋಟು ಇಲ್ಲೇ ಬಂದನ, ಒಳ್ಳೆ ಕೆಲಸ ಆಯ್ತು. ಅವನ ಹತ್ರನೇ ಹೇಳಿ ಸಿರ್ಸಯ್ಯಲ್ಲ. ಅವ್ನು ಬೇಕಾದ್ರೆ ಇಲ್ಲ ಅವ್ರ ಮನೆಗೆ ಹೊಡಿಯೋದು ಬೇಡ, ನಮ್ಮ ಮನೆಗೆ ಬಂದು ಹೊಡಿಬೇಕು ಅಂತ ಹೇಳಿದ್ರು ನೀವು ಅವ್ರ ಮನೆಗೆ ಹೋಗ್ರ. ಅಲ್ಲ, ಅವನು ಹೇಳಲ್ಲ ಇಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ಹೋಗಿ ಅಂತ ಅವನೇ ಮುನ್ನಿತ್ತು ಕಳಿಸ್ತಾನೆ. ಆದ್ರೆ ಅವನ ಅಪ್ಪ ಭಾಳ ಏನಾರು ಹೇಳಕ್ಕೆ ಶುರು ಮಾಡ್ತಾರ ನಿಲ್ಲಣ್ಣ. ಎಂತ ಹೇಳೋದು ಇಲ್ಲ. ಒಂದಿನದಲ್ಲಿ ಏನು ತಲೆ ಹೋಗಲ್ಲ ಮರೆಯ, ನೀವು ಹೋಗನ್ ನಡೀರಿ. ಇಲ್ಲಪ್ಪ, ಅವೇನು ಸದ್ಯಕ್ಕೆ ಬರೋಲ್ಲ. ಹಂಗೆ ಹೋದ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಬರ್ಬೇಕು ಅನ್ನೋದು ಅವು ತಲೆಯಲ್ಲೆಲ್ಲ ಇದ್ದಿದ್ರೆ ಎಂಥ ಹುಡುಗರು ಬತ್ತೀನಿ ಅಂತ ಹೇಳಿದ್ವೋ ಅದು ಸುಳ್ಳೆಯ ಕಡಿಕ.
ಬೇಗ ಬರ್ತೀನಿ ಅಂದ ಇಷ್ಟೊತ್ತು ಬೇಕಾ? ನಾ ಸುಮಾರು ಸತಿ ನೋಡಿನಿ, ಏನು ಬೆಳಿಗ್ಗೆ 7-7:30 ಅಷ್ಟೊತ್ತಿಗೆ ಎದ್ಕೊಂಡು ಹೋಗ್ತಿರ್ತಾರೆ ಅವರು. ಇಷ್ಟೊತ್ತು ಎಲ್ಲಿ ಮಾಡ್ತಾರೆ? ಇವು ಇನ್ನು ಎಲ್ಲಿ ಯಾರ ಹತ್ರ ಮಾತಾಡ್ತಾನಿತ್ತಾನ ಎಂಥದ ಇನ್ನು. ಆ ಪ್ರಭಾಕರ್ ಬರ್ತೀನಿ ಅಂದವ ಕೊರಾಜಿ ಅವೊಬ್ಬ, ಅವನು ಬರಲ್ಲ ಇನ್ನು. ಹೋಗಿ ಅತ್ಲಾಗ ಎಲ್ಲ ಔಷಧಿ ಸಮ ಮಾಡಿಟ್ಟಿದ್ರು, ಬಂದಕ್ಕೂ ಹೊಡಿಯೋಕ್ಕೆ ಶುರು ಮಾಡಿದ್ರೆ ಆತಿತ್ತೇನ? ಎಲ್ಲಿ ಎಂಥದ್ದು ಇಲ್ಲ. ಹೇಳಿದ್ರೆ ಮತ್ತು ನನ್ನಷ್ಟುದ್ದಕ್ಕೂ ಇದು ಮಾಡೋದು ಎಂತಕ್ಕೆ ಬೇಕು, ಸುಮ್ಮನೆ ಇರ್ತೇನೆ ಅತ್ಲಾಗ. ಸ್ವಲ್ಪ ಸುಮ್ಮನೆ ನಿಂತ್ಕೋತೀರಾ? ಈಗ ಬರೋ ಹೊತ್ತಾಗಿದೆ, ಬರ್ತಾನೆ. ಈಗ ಅಲ್ಲಿ ಹೋಗಿ ಏನು ಮಾತಾಡ್ತಾನಿಲ್ಲ, ಅವನಿಗೆ ಗೊತ್ತಿಲ್ಲ ಹಂಗಾರೆ ಮನೇಲಿ ಹಿಂಗೆ ಔಷಧಿ ಇಟ್ಕೊಂಡಿದ್ದು ಅಂತ. ಯಾಕೆ ಈ ಸತಿ ಹಿಂಗಾತೇನಪ್ಪ? ನಾಗಪ್ಪ ಅತ್ಲಾಗ ಅಷ್ಟೇ ಬಂದು ನಮ್ಮನೆದು ಹೊಡೆದು ಪೂರೈಸಿದ್ರೆ ಈಗ ಓಳೇ ಇರಲ್ಲ. ಅವಾಗೆಲ್ಲ ಚುರುಕು ಮಾಡ್ಲಾ, ಬಿಸ್ಲದೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ರಿ. ಈಗ ಒಂದೇ ಸತಿ ಎಲ್ಲ ಕಡೆ ಹೊತಾವತಿ. ಇನ್ನು ಯಾರ್ಯಾರು ಹೇಳ್ಯಾರ ಎಂಥದ್ದು. ಇವತ್ತು ಬೇರೆ ಹೊಳವಾಗಿದೆ. ಬಂದ ಚೋಟು ಬತ್ತಾದನೆ. ಸ್ವಲ್ಪ ಸುಮ್ಮನಿರಿ, ಒಬ್ಬನೇ ಬತ್ತಾದನಲ್ಲ. ಹಂಗಾರೆ ಬಿಡು, ಅವು ಇವತ್ತು ನಮ್ಮ ಮನೆಗೆ ಬರೋಲ್ಲ. ಎಲ್ಲಿ ಮಾತು ಕೊಟ್ಕೊಂಡವ ಎಲ್ಲಿ ಹೋತಾವೋ. ಅದು ನಾನು ಮುನ್ನಿತ್ತು ಕೆಲಸ ಮಾಡ್ದಂಗೆ ಅಲ್ಲ. ಸುಮ್ಮನೆ ಒಳಗೆ ಹೋಗಿ ಮಲ್ಕಿದ್ದೀನಿ, ಎಂತ ಬೇಕಾರಾಗಲಿ. ಚೋಟ ಎಂತಕ ತಡ ಆತಲ್ಲ? ಎಲ್ಲಿ ಇಬ್ಬರಿಬ್ರು ಬರ್ತಾರೆ ಅಂತ ಹೇಳಿದ್ದೆ, ಒಬ್ಬರು ಪತ್ತಿಕ್ಕಿಲ್ಲಲ್ಲ ಮರೆಯ. ಏನು ಮಾಡೋದಪ್ಪ ದೇವ್ರೆ, ಈಗ ಸತ್ಯ ಹೇಳಿದ್ರೆ ಕೂಗ್ತದಮ್ಮ, ನೀನೇ ಕಳಿಸಿದ್ದು ಅಂತದೆ. ಇಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಸುಳ್ಳು ಹೇಳೋಣ ಅಂದರೆ ಯಾವತ್ತಾರು ಒಂದು ದಿವಸ ಗೊತ್ತಾಗಿ ಮತ್ತು ಅವಾಗ ಮತ್ತೊಂದು ಸರಿ ರಾಣಾರಂಪ ಆಗೋದಕ್ಕಿಂತ ಈಗಲೇ ಹೇಳೋದು ಒಳ್ಳೇದು. ಹೇಳೇ ಬಿಡ್ತೀನಿ, ಏನು ಬೇಕಾರಾಗಲಿ. ಎಂತಕ್ಕೆ ಹಂಗೆ ನಿಧಾನ ಬತ್ತಿದೆಯಲ್ಲ ಚೋಟ? ಎಂತ ಹೇಳಿದ್ರ ಬರಲ್ಲಂತ ನಮ್ಮನಿಗೆ? ಎಂತ ಇಲ್ಲ ಅಮ್ಮ, ಬರ್ತಾರಂತೆ. ಬರದೇ ಇಲ್ಲಿಗೆ ಹೋಗ್ತಾರೆ, ನಾಳೆ ಬರ್ತಾರಂತೆ. ಇವತ್ತು ಎಲ್ಲೋ ಒಂದು ಕಡೆ ಅರ್ಜೆಂಟ್ ಇತ್ತಂತೆ ಮಾರತಿ. ಮಧ್ಯಾಹ್ನದೊಳಗೆ ಮುಗಿದ್ರೆ ಮಧ್ಯಾಹ್ನ ಮೇಲೆ ನಮ್ಮನೆಗೆ ಬರ್ತಾರಂತೆ. ಇಲ್ಲಿದ್ರೆ ನಾಳೆ ಬೆಳಗ್ಗೆ ಮುಂಚೆ ಬೇಗ ಬರ್ತಾರಂತೆ. ನೀ ಎಲ್ಲ ಅವ್ರ ಮನೆಗೆ ಹೋಗಿದ್ದ? ಇಲ್ಲಪ್ಪ, ಮನೆಗೆ ಹೋಗಿರಲ್ಲ. ಮನೆಗೆ ಹೋದ್ರೆ ಇಷ್ಟು ಬೇಗ ಎಲ್ಲಿ ಬರೋಕ್ಕಾತಿತ್ತಮ್ಮ? ದಾರಿ ಮೇಲೆ ಸಿಕ್ಕಿದ್ರು ಅವರ. ಅಲ್ಲ, ಮತ್ತೆ ಕರ್ಕೊ ಬರೋದಲ್ಲನಾ? ಎಲ್ಲ ಹೋದ್ರೆ ಈಗ? ಅವರು ಮತ್ತೊಂದು ಮನೆಗಲ್ಲಿ ಭಾಳ ಕೊಳೆ ಬಂದದಂತೆ ಕಣೆ ತೋಟಕ್ಕೆ. ಈಗ ಮರನೂ ಪೂರ್ತಿ ಹೋತವೆ ಹೊಡಿದೇ ಇದ್ರೆ ಅಂತ ಹೇಳಿ ಬಂದು ಬೇಜಾರು ಮಾಡೋಕೆ ಹಾಕ್ಯಂಡಂತೆ. ಹಾಗಾಗಿ ಅಲ್ಲಿಗೆ ಹೋದರು. ನಾಳೆ ಗ್ಯಾರಂಟಿ ನಮ್ಮ ಮನೆಗೆ ಬರ್ತಾರಂತೆ. ನೀನು ಕೇಳೋಕ್ಕಾಗ್ಲನ? ನಿನ್ನೆ ಬಾಯಿರ್ಲಂತ ಅವ್ರಿಗೆ ಹೇಳೋಕ್ಕೆ. ಎಲ್ಲರಿಗೆ ಔಷಧಿ ಸಮ್ಮಡೇ ಇಟ್ಕೊಂಡಿದ್ದು, ದಂಡ ಆತಿತ್ತು ಅದೀಗ 2,500 ರೂಪಾಯಿ. ಏನು ಒಂದು ಯೋಚನೆ ಮಾಡಿ ಕಳ್ದೆ ಇದ್ದಿದ್ದಕ್ಕಾತು. ಹಿಂಗೆ ಮಾಡಿಬಿಟ್ರೆ ನಮ್ಮನಿಗೆ ಅಂತ ಬರೋರ ಬೇರೆ ಕಡೆ ಹೋಗ್ತೀನಿ ಅಂದ್ರೆ ಇದೆಯಂತ ನಿಂಗೆ ಸಮ ಹೆದರ್ಸೋಕ್ಕಾಗಲ್ಲ ನಿಂಗೆ? ಹೆಂಗೆ ಹೆದರ್ಸೋಕ್ಕಾಗ್ತದಮ್ಮ? ಅವ್ರೇನು ಸಣ್ಣ ಮಕ್ಕಳ? ಹೆದರ್ಸಿ ಬೆದರ್ಸಿ ಕರ್ಕೊಬರೋಕ್ಕೆ. ನಾ ಏನಾರು ತೀರಾ ಮಾತಾಡೋದಕ್ಕೂ ನಾಳೆನೂ ಬರಲ್ಲ ಅಂದರೆ ಎಂತ ಮಾಡ್ಬೇಕು? ಯಾರಿಗೆ ಹೇಳೋಕ್ಕಾಗ್ತದೆ ಹೇಳ? ಎಂಥದ ಮರೆಯ, ನಂಗಂತೂ ಗೊತ್ತಾಗಲ್ಲ. ನಿನ್ನ ಅಪ್ಪ ಏನು ಸಿಟ್ಗು ಕೂತಾರಲ್ಲಿ. ಈಗ ಕರ್ಕೊಬತ್ತೀನಿ ಅಂತ ಹೇಳೋದು ನೋಡ್ರೆ ಸಾಕು, ಈಗ ಯಾರು ಪತಿಕಿಲ್ಲ ಅಂತ. ಯಾರ್ಯಾರಿಗಂತ ಇದು ಮಾಡೋದು ಹೇಳಿ ನಾನಾರು? ಇದು ಒಳ್ಳೆ ಕಥೆ ಆಯ್ತಲ್ಲಮ್ಮ. ಸಿಟ್ಕೋ ಕೂತಾರೆ ಅಂದರೆ ಅವ್ರೇನು ನಮ್ಮನೆ ಜನನಾ? ಮಾಮೂಲು ಹೊಡೆಯೋರಲ್ಲ, ಏನಿಲ್ಲ. ನಿನ್ನೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಹ್ಞೂ ಬರ್ತೀನಿ ಅಂದಿದ್ರು. ಈಗೇನು ಮತ್ತೆ ಯಾರು ನನಗೆ ಫೋನ್ ಮಾಡಿಲ್ಲ, ಅರ್ಜೆಂಟ್ ಆಗಿದೆ, ಕೊಳೆ ಬಂದದೆ ಅಂತ ಹೇಳಿದ್ರು ಎಂಥದ, ಅದಕ್ಕೆ ಹೋಗಿರ್ಬೇಕು. ಅಲ್ಲ, ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ಇಂಥವ್ರ ಮನೆಗೆ ಹೋಗೋದು ಅಂತ ಕೇಳಲ ಪಟಾಕಿ? ಅವ್ರು ಹೇಳಿರ್ತಾರಪ್ಪ. ಹೇಳಿದೆ ಯಾರ ಮನೆಗೆ ಹೋಗಿದ್ದ? ಬೆಳ್ಳಿ ಮನೆಗಮ್ಮ. ಅಲ್ಲಿ ಆ ಕಡೆ ಸುತ್ತಮುತ್ತ ಎಲ್ಲ ಯಾವಾಗಲೂ ಕೊಳೆ ಬರೋದಂತೆ. ಇನ್ನೂ ಫಸ್ಟ್ ರೌಂಡು ಆಗಲಲ್ಲ, ಮಧ್ಯಾಹ್ನದೊಳಗೆ ಆಗ್ಬೋದು ಅಂತ ಹೇಳ್ತಾರಪ್ಪ. ಬೇಗ ಆದ್ರೆ ಮಧ್ಯಾಹ್ನ ಮೇಲೆ ಬರ್ತೀವಿ ನಿಮ್ಮ ಮನೆಗೆ ಅಂತ ಹೇಳ್ಯಾರ. ಸರಿ ಬಿಡು, ನಾನು ಅಂದಾಜು ಮಾಡಿದೆ ನಾನು. ನಿನ್ನ ಅಪ್ಪ ಹೇಳೋದೇ ಸಮ. ಆ ಜವಾಬ್ದಾರಿ ಎಲ್ಲ ಇರೋ ಮಕ್ಕಳ ಕಥೆನೇ ಬೇರೆ. ಅವು ಫಸ್ಟ್ ನಮ್ಮದೆಲ್ಲ ಸಮ ಮಾಡ್ಕೊಳ್ಳೋಣ, ಏನಾಗ್ತದೇನೋ ಆ ಎತ್ತಲ್ಲಿ ಇರ್ತಾರೆ. ನೀನು ಹೋಗಿ ನಮ್ಮ ಮನೆಗೆ ಬರ್ಬೇಕಾದ್ರನ್ನ ಅವ್ರ ಮನೆಗೆ ಕಳಿಸ್ಬಂದೀಯ. ಇದಕ್ಕೆ ಹೇಳಿದ್ದ ನಾನೇ ಹೋಗ್ತೀನಿ ಅಂತ. ಹೋಗಿ
ಬಿಡು, ಮಾತಿಗೆ ಮಾತು ಬೆಳೆದಿದೆ ಅಂತಕ್ಕೆ ನಾ ಏನೂ ಮಾತಾಡಲ್ಲ. ಏನು ಮಾತಾಡಲ್ಲ ಅಂತಲೇ ಪೂರ್ತಿ ಹೇಳಿ ಪೂರೈಸ್ದಲ್ಲ ಅಮ್ಮ ನೀನು. ನಾ ಯಾವ್ದ್ರ ಮೇಲೆ ಆಣೆ ಮಾಡಬೇಕು ಹೇಳು, ಮಾಡ್ತೀನಿ. ನಾನು ಹೇಳಿದ್ದಲ್ಲ ಹೋಗಿ ಅಂತ. ಅಲ್ಲಿ ಅನಿಲಣ್ಣ, ಪಾಪಣ್ಣಣ್ಣ, ಗುಂಡಪ್ಪ ಮಾವ ಎಲ್ಲ ಅದಾರಲ್ಲ, ಅವರು ಇವತ್ತೊಂದು ದಿವಸ ಮಾರಯ್ಯ ನಾವು ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಹೇಳಿದ್ದಷ್ಟೇ. ನಾ ಬೇಡ ಅಂದರು, ಅವ್ರೇನು ಬಿಡ್ತಿರ್ಲ, ಕರ್ಕೊಂಡು ಹೋಗ್ತಿದ್ರು. 3 ಜನ ಇದ್ದರು ಅಲ್ಲಿ. ಈ ಹುಡುಗರಿಗೆಲ್ಲ ಫಸ್ಟೇ ಹೇಳಾಗಿತ್ತು ಅಲ್ಲಿಗೆ ಹೋಗೋಣ ಅಂತ. ಅವು ನೋಡಿದ್ರೆ ನನ್ನ ಹತ್ರ ಕೇಳ್ತಾ ಇದ್ದಾವೆ, ಏನು ಮಾಡೋದು ಚೋಟು, ಇವ್ರು ಹಿಂಗೆ ಇಷ್ಟ ಹಠ ಮಾಡ್ತಿದ್ದಾರೆ ಅಂತ. ಅವ್ರು ಎದ್ರನ್ನೇ ಕೇಳ್ತಿರೋಷ್ಟೊತ್ತಿಗೆ ಬೇಡ, ಅವರು ಹೇಳ್ದಲ್ಲಿ ನೀವು ಹೋಗೋದು ಬೇಡ, ನಮ್ಮನೆಗೆ ಬಾ ಅಂತ ಹೇಳೋಕ್ಕಾಗ್ತದ? ಆತದಪ್ಪ, ಅದು ಎಲ್ಲಿಗೆ ಹೋಗ್ತದೆ? ನಮ್ಮ ಮನೆ ನಾವು ಫಸ್ಟ್ ಉದ್ಧಾರ ಮಾಡ್ಕೋಬೇಕು, ಆಮೇಲೆ ಬಾಕಿದ್ದರ ಸುದ್ದಿ ಅಂತ ತಲೆ ಒಳಗಿದ್ರೆ ಹೇಳ್ಬೋದಪ್ಪ. ಹೇಳೋಕ್ಕಾಗಲ್ಲ ನಿಂಗೆ? ನಾನು ಹಿಂಗೆ ನಿನ್ನೆ ಬಂದು ಹೇಳಿನಿ, ನಮ್ಮ ತೋಟಕ್ಕೂ ಕೊಳೆ ಬಂದದೆ, ಈಗ ನಾಗಪ್ಪಣ್ಣ ಬತ್ತೀನಿ ಅಂದರೆ ಬರಲ್ಲ, ಅನಿವಾರ್ಯ ಆಗಿದೆ. ಇವತ್ತೊಂದು ದಿನ ಹೋಗಿ ನಾಳೆ ಬೇಕಾದ್ರೆ ನೀವು ಕರ್ಕೊಂಡು ಹೋಗಿ, ಎಲ್ಲ ನಮ್ಮನೆಲ್ಲೇ ಹತಾರೆಲ್ಲ ನಮ್ಮನೆಲ್ಲೇ ಅದೇ ಅಂಥೇಳಿ ಇವನ್ನೆಲ್ಲ ಹೇಳಿ ಆ ಹುಡುಗರಿಗೂ ಹೇಳಿದರೆ ಎಂಥಾರು ಮಾಡಿ ಮರೆ ನೀವು ನಂಗೆ ಮಾತು ಕೊಟ್ಕೊಂಡು ಹಿಂಗೆ ಬೇರೆ ಕಡೆ ಹೆಂಗೆ ಹೋಗ್ತೀರಿ ಅಂಥೇಳಿ ಅವ್ರ ಹತ್ರ ಕೇಳಿದರೆ ಬತ್ತಿದ್ರು. ನಿಂಗೆ ಅದು ಬ್ಯಾಡಾಗಿತ್ತು ಅನ್ನೋ, ಇಲ್ಲಿಕ್ಕಿಂತ ಫಸ್ಟ್ ನಿಂಗೆ ಅಲ್ಲಿ ಹೊಡೆದು ಎಲ್ಲ ಚೊಕ್ಕಾಗಬೇಕಾಗಿದೆ, ಅದಕ್ಕೆ ಕಳಿಸ್ತೀವಿ. ಹೋಗಲಿ ಬಿಡು, ನಾನೇ ಅಂತ ಹೇಳಲ್ಲ. ಅವೆಲ್ಲ ಹೇಳಕ್ಕೆ ಸುಲಭ ಅಮ್ಮ, ಇಲ್ಲಿ ನಿಂತ್ಕೊಂಡು ಹೇಳಕ್ಕೆ ಸುಲಭ, ಅಲ್ಲಿ ಎಲ್ಲರ ಎದುರ ಮಾತಾಡೋಕೆ ಆಗಲ್ಲ ಗೊತ್ತಾ. ಅವರಷ್ಟು ಹೇಳ್ತಾ ಇರ್ಬೇಕಾರೆ ನಾನು ಒಂಥರ ಮನುಷ್ಯ ಅಂತಾರೆ, ಅವರು 3 ಜನಕ್ಕೆ ಹೆಂಗೆ ಉಲ್ಟಾ ಮಾತಾಡೋದು ನೋಡೋಣ ಹೇಳ. ಈ ಹುಡುಗರು ಹಂಗೆ ಮಾಡಿದ್ರು, ಅವ್ರು ಹೋಗೋದಂತ ಡಿಸೈಡ್ ಮಾಡ್ಕೊಂಡಾರೆ, ನೋಡಿದ್ರೆ ನನ್ನ ಮೇಲೆ ಹಾಕ್ತಾ ಇದ್ದಾರೆ ಎಲ್ಲದನ್ನ. ಎಂತ ಬಂದ್ರನೆ ಎಷ್ಟೊತ್ತಿಗೆ ಬರ್ತಾರಂತೆ? ಇಲ್ರಿ, ಇವತ್ತು ಬರೋಲ್ಲಂತೆ. ಎಲ್ಲಿಗೆ ಹೋಗೋದಾರು ಇಬ್ಬರು ಒಟ್ಟಿಗೆ ಹೋಗ್ಬೇಕಂತೆ. ಅಲ್ಲಿ ಒಬ್ಬನಿಗೇನೋ ಜ್ವರನೋ ಎಂತದ ಅಂತೆ, ಮಗಗಳಿಂದ ಹೇಳೋಕ್ಕಾಗಲ್ಲ, ಹಾಗಾಗಿ ಬರೋಲ್ಲ ಅಂತೇಳಿ ಈಗ ನಮ್ಮ ಮನೆಗಾಗೆ ಹೇಳಿ ಹೋಗೋಕೆ ಬರ್ತಾ ಇದ್ನಂತೆ ಅವ. ಮಧ್ಯಾಹ್ನದಲ್ಲಿ ಸಿಕ್ದಕ್ಕೂ ಹೇಳಿ ಹಾಗೆ ಹೋಗ್ಯಾನ. ನಾಳೆ ಬರ್ತಾರಂತೆ. ಹುಷಾರಾಗಲಿ ಆಗದೆ ಇರಲಿ, ನಾಳೆ ಮಾತ್ರ ಗ್ಯಾರಂಟಿ ಬರ್ತೀವಿ ಅಂದಾರಂತೆ. ಅಮ್ಮ ಪಾಪ ಮಾತ್ರ ಇತ್ಲಾಗ ನನ್ನೂ ಬಿಟ್ಕೊಡಂಗಿಲ್ಲ, ಅತ್ಲಾಗೆ ಅಪ್ಪನ್ನೂ ಸುಧಾರಿಸ್ಬೇಕು. ಆ ದಾರಿ ಎಂತ ಮಾಡ್ತದೆ ಪಾಪ. ನನ್ನ ಪರಿಸ್ಥಿತಿನೇ ಅದರದ್ದು ಆಗ್ಯದ ಈಗ. ಆದರೂ ನನಗೆ ಇದು ಅರ್ಥನೇ ಆಗಲ್ಲ, ಬೈಯೋದೊಂದೇ ಮಾಡ್ತದೆ. ಹೆಂಗಲ್ಲ ಅವ್ರ ಎದುರು ನಿಂತು, ಇಲ್ಲ ನೀವು ಅಲ್ಲಿ ಕರ್ಕೊಂಡು ಹೋಗೋದು ಬೇಡ, ನಮ್ಮನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೆಂಗೆ ಹೇಳೋಕ್ಕಾತಿತ್ತು? ಅದು ಪಾಪ ಅವ್ರ ಮನೆಯಲ್ಲೂ ಕೊಳೆ ಬರೋ ಜಾಗ ಅಂತೆ, ಔಷಧಿ ಈಗಲೂ ಹೊಡಿದೇ ಇದ್ರೆ ಆ ತೋಟ ಎಂತಕ್ಕೆ ಬರ್ತದೆ? ನಮ್ಮ ಹಾಗೆ ಅದಕ್ಕೂ ಅಲ್ಲನ್ ಪಾಪ. ಎಂತ ಕಂಬನಿ ತಂಗೆ ಅಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀಯಾ? ಮತ್ತೆ ಎತ್ಲಗಾರ ಹೋಗೋ ಅಂದಾಜದಿಗೆ ಹೆಂಗೆ?